MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಉಡುಪಿಯ ಮಣಿಪಾಲದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಕಳೆದ 3 ಗಂಟೆಗಳಿಂದ ಮಳೆ ಸುರಿತಾ ಇದೆ. ಉಡುಪಿ ಮಣಿಪಾಲ ರಸ್ತೆಯ ತುಂಬೆಲ್ಲ ನೀರು ನಿಂತಿದೆ. ನೀರಿನ ಜೊತೆ ಕಲ್ಲು ಮಣ್ಣು ಕೂಡ ಕೊಚ್ಕೊಂಡು ಬಂದಿದೆ. ಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ರಸ್ತೆ ಮೇಲೆ ನೀರು ಹರಿತಾ ಇದೆ. ರಸ್ತೆಯಲ್ಲಿ ನೀರು ಹರಿತಾ ಇದೆ. ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ಸಂಪೂರ್ಣವಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಬದಲಿ ರಸ್ತೆ ಮೂಲಕ ಮಣಿಪಾಲಕ್ಕೆ ಪ್ರಯಾಣ ಮಾಡುವಂತ ಪರಿಸ್ಥಿತಿ ಇದೆ. ಇಡೀ ರಸ್ತೆಯಲ್ಲಿ ಕೆಸರು, ಮಣ್ಣು, ನೀರು, ಚರಂಡಿ ವ್ಯವಸ್ಥೆನೇ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಅವರು. ಹಾಗಾಗಿ ಎಲ್ಲಾ ನೀರು ರೋಡ್ ಮೇಲೆ ಹರಿತಾ ಇದೆ. ಗಮನಿಸ್ತಾ ಇದ್ದೀರಲ್ಲ, ದೊಡ್ಡ ದೊಡ್ಡ ಗಾತ್ರದ ಕಲ್ಲು ಕೂಡ ರಸ್ತೆಗಿಳಿದಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಳೆದ 3 ಗಂಟೆಯಿಂದ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಉಡುಪಿ ನಗರ ಸಂಪೂರ್ಣವಾಗಿ ಸಾಕಷ್ಟು ಸಮಸ್ಯೆಗಳನ್ನ ನೋಡಿ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂತ. ಕಲ್ಲು ಬಂಡೆಗಳೆಲ್ಲ ರೋಡ್ ಮೇಲಿದೆ. ಕೆಂಪು ಮಣ್ಣು, ಕೊಳಚೆ ನೀರು ರೋಡ್ ಮೇಲೆ ಹರಿತಾ ಇದೆ. ಮಣಿಪಾಲದ ದೃಶ್ಯ. ಸಂಪರ್ಕ ಮಾಡುವಂತ ಒಂದು ಹೆದ್ದಾರಿಯಲ್ಲಿ ಇರುವಂತದ್ದು ನಾವು ಚಿತ್ರಣವನ್ನ ಗಮನಿಸಬಹುದು. ಇದು ಪ್ರಮುಖ ಒಂದು ರಾಜ್ಯ ಹೆದ್ದಾರಿ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಸದ್ಯ ಮಣ್ಣು ಕಲ್ಲುಗಳಿಂದ ತುಂಬಿ ಹೋಗಿ ಇದು ಒಳ ರಸ್ತೆಯ ಒಂದು ಸ್ಥಿತಿ ಆಗಿರುವಂತದ್ದು ನಾವು ಚಿತ್ರಣವನ್ನ ಗಮನಿಸಬಹುದು. ಇಲ್ಲಿ ಒಂದು ಮಣಿಪಾಲಕ್ಕೆ ಹೋಗುವಂತ ರಸ್ತೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ರಸ್ತೆ ಬದಿಯಲ್ಲಿ ಹಾಕಿದ್ದಂತ ಕಲ್ಲುಗಳು ಎಲ್ಲವೂ ಕೂಡ ಈಗ ಒಂದು ರಸ್ತೆಗೆ ಬಂದಿರುವಂತದ್ದು. ರಸ್ತೆ ಬದಿಯಲ್ಲಿ ಹಾಕಿರುವಂತ ಕಲ್ಲುಗಳೆಲ್ಲ ರಸ್ತೆಗೆ ಬಂದು ಈಗ ವಾಹನಗಳು ಕೂಡ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲಾಗದ ಒಂದು ಪರಿಸ್ಥಿತಿ ಕೂಡ ಇರುವಂತದ್ದು ನಾವು ಚಿತ್ರಣವನ್ನ ಗಮನಿಸಬಹುದು. ಇಲ್ಲಿ ಕಲ್ಲು ನಿಂತಿರೋದ್ರಿಂದ ಒಂದು ವಾಹನ ಇಲ್ಲಿಯೇ ನಿಲ್ಲಬೇಕಾದಂತಹ ಪರಿಸ್ಥಿತಿ ಉಂಟಾಗಿರುವಂತದ್ದು. ಯಾಕಂದ್ರೆ ಕಳೆದ ಅರ್ಧ ಗಂಟೆಯ ಮುಂಚಿತವಾಗಿ ಈ ರೀತಿಯ ಕಲ್ಲುಗಳು ಅಂದ್ರೆ ಇಲ್ಲಿ ನಾವು ಗಮನಿಸಬಹುದು. ಇಲ್ಲಿ ಡಿವೈಡರ್ ಅಲ್ಲಿ ಹಾಕಿದಂತ ಕಲ್ಲುಗಳು ರಸ್ತೆಯಲ್ಲಿತ್ತು. ಇಲ್ಲಿಯ ಸ್ಥಳೀಯರು ಅದನ್ನ ತೆರವುಗೊಳಿಸುವಂತ ಕಾರ್ಯವನ್ನ ಮಾಡಿದ್ರು. ಅದರ ಬಳಿಕ ಈಗ ಸಣ್ಣ ಪುಟ್ಟ ಕಲ್ಲುಗಳು ರಸ್ತೆಯಲ್ಲೇ ನಿಂತಿರೋದ್ರಿಂದ ವಾಹನ ಸಂಚಾರಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿರುವಂತದ್ದು ನಾವು ಚಿತ್ರಣವನ್ನ ಗಮನಿಸಬಹುದು. ಎಷ್ಟರ ಮಟ್ಟಿಗೆ ಮಳೆಯ ತೀವ್ರತೆ ಇತ್ತು ಮತ್ತು ಅವೈಜ್ಞಾನಿಕ ಕಾಮಗಾರಿಯಿಂದ ಯಾವ ರೀತಿಯ ಸಮಸ್ಯೆಗಳನ್ನ ಇಲ್ಲಿ ಆ ವಾಹನ ಸವಾರರು ಎದುರಿಸುತ್ತಿದ್ದಾರೆ ಎಂಬುದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಅಂದ್ರೆ ಅರ್ಧ ಗಂಟೆ ಮುಂಚಿತವಾಗಿ ಸಾಕಷ್ಟು ಕಲ್ಲುಗಳು ರಸ್ತೆಯಲ್ಲೇ ಇತ್ತು. ಆದ್ರೆ ಈಗ ಇಲ್ಲಿಯ ಸ್ಥಳೀಯರ ಸಹಾಯದಿಂದ ಕಲ್ಲುಗಳನ್ನ ತೆರವು ಮಾಡಿರುವಂತದ್ದು. ಸದ್ಯ ಸಣ್ಣ ಪುಟ್ಟ ಅಂತ ಮತ್ತು ಮಣ್ಣುಗಳು ರಸ್ತೆಯಲ್ಲೇ ನಿಂತಿರುವುದರಿಂದ ಸಾಕಷ್ಟು ಸಮಸ್ಯೆಯನ್ನ ವಾಹನ ಸವಾರರು ಎದುರಿಸುತ್ತಿರುವಂತದ್ದು. ಇದು ಮಣಿಪಾಲ ಮತ್ತು ಉಡುಪಿಯನ್ನ ಸಂಪರ್ಕ ಮಾಡುವಂತಹ ಪ್ರಮುಖ ರಸ್ತೆ ಆಗಿರುವಂತದ್ದು. ಅಂದ್ರೆ ಮಣಿಪಾಲ ಆಸ್ಪತ್ರೆಗೆ ಬರುವಂತಹ ಸಾಕಷ್ಟು ಅಂದ್ರೆ ಯಾರು ಪೇಷಂಟ್ ಗಳು ಇರ್ತಾರೆ ಅವರು ಕೂಡ ಇದೇ ಭಾಗದಲ್ಲಿ ಬರಬೇಕಾಗತ್ತೆ. ಆದ್ರೆ ಈ ರೀತಿಯ ಒಂದು ಅವೈಜ್ಞಾನಿಕ ಕಾಮಗಾರಿ ಮತ್ತು ಧಾರಾಕಾರ ಮಳೆಯಿಂದಾಗಿ ಈಗ ವಾಹನ ಸವಾರರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಕೂಡ ಎದುರಿಸುತ್ತಿರುವಂತದ್ದು. ಇದು ಮಣಿಪಾಲ ಮತ್ತು ಉಡುಪಿ ಮತ್ತು ಮಣಿಪಾಲವನ್ನ ಸಂಪರ್ಕ ಮಾಡುವಂತಹ ಲಕ್ಷ್ಮೀಂದ್ರ ನಗರದ ಒಂದು ಚಿತ್ರಣವಾಗಿರುವಂತದ್ದು. ಇದೇ ರೀತಿಯ ಪರಿಸ್ಥಿತಿ ಉಡುಪಿ ನಗರ ಭಾಗದಲ್ಲಿ ಕೂಡ ಇರುವಂತದ್ದು. ಇದೇ ರೀತಿಯಾಗಿ ಮುಂದುವರಿದ್ರೆ ಈ ಭಾಗದ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುವುದರಲ್ಲಿ ಸಂಶಯ ಇಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಅವರಿಗೂ ಕೂಡ ಇಲ್ಲಿಯ ಸ್ಥಳೀಯರು ಇಡೀ ಶಾಪವನ್ನ ಆಗ್ತಿರುವಂತದ್ದು. ಯಾಕಂದ್ರೆ ಚರಂಡಿ ಇಲ್ಲದೆ ರಸ್ತೆಯನ್ನ ನಿರ್ಮಾಣ ಮಾಡಿದ್ರಿಂದ ಈ ರೀತಿಯ ಸಮಸ್ಯೆ ಮಣಿಪಾಲ ಭಾಗದಲ್ಲಿ ಆಗ್ತಿರುವಂತದ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಒಂದು ರಸ್ತೆಯಲ್ಲಿರುವಂತಹ ಮಣ್ಣುಗಳನ್ನ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗಬೇಕೆಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂತದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.